ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಒಂದು ತರಗತಿಯಲ್ಲಿ ನಾವು ಕೆಲವೊಂದಿಷ್ಟು ಜನ ಪ್ರಮುಖ ಕವಿಗಳ ಕುರಿತು ನೋಡ್ತಾ ಇದ್ವಿ. ಸೊ ಅದರ ಒಂದು ಮುಂದುವರಿದ ಭಾಗವನ್ನು ಈ ದಿನ ಚರ್ಚೆ ಮಾಡ್ತಾ ಹೋಗೋಣ. ಸೊ 2024 ಜೂನ್ನಲ್ಲಿ ನಡೆಯುವ ಒಂದು ನೆಟ್ ಪರೀಕ್ಷೆಗೆ ಪೂರಕವಾಗುವಂತಹ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ತರಗತಿ ತಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಮೊದಲನೆಯ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಚಂಪಕ ಮಾಲಾ ವೃತ್ತದಲ್ಲಿ ಯತಿ ಬರುವ ಅಕ್ಷರ ಸಂಖ್ಯೆ. ಸೊ ಯತಿ ಬರ್ತಕ್ಕಂತಹ ಅಕ್ಷರದ ಸಂಖ್ಯೆ ಅಂತ ಕೇಳಿದರೆ ಸೊ 13ನೇ ಅಕ್ಷರಕ್ಕೆ ನಿಯಮಿತವಾಗಿ ಚಂಪಕ ಮಾಲಾ ವೃತ್ತದಲ್ಲಿ ಸೊ ಯತಿ ಅಂತಕ್ಕಂಥದ್ದು ಬರ್ತಾ ಹೋಗ್ತದೆ. ಅದೇ ರೀತಿ ಉತ್ಪಲ ಮಾಲಾ ವೃತ್ತದಲ್ಲಿ ಯತಿ ಬರುವ ಅಕ್ಷರದ ಸಂಖ್ಯೆ ಅಂತ ಕೇಳಿದರೆ ಸೊ 11ನೇ ಅಕ್ಷರಕ್ಕೆ ಯತಿ ಅಂತಕ್ಕಂಥದ್ದು ಬರ್ತದೆ. ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಯತಿ ಬರುವ ಅಕ್ಷರದ ಸಂಖ್ಯೆ ಅಂತ ಕೇಳಿದರೆ ಸೊ 12ನೇ ಅಕ್ಷರ. ಅದೇ ರೀತಿಯಾಗಿ ಮತ್ತೇಬ ವಿಕ್ರೀಡಿತ ವೃತ್ತದಲ್ಲಿ ಯತಿ ಬರುವ ಅಕ್ಷರದ ಸಂಖ್ಯೆ ಅಂತಂದಿದ್ದಾರೆ ಸೊ 13. ಚಂಪಕ ಮಾಲಾ ವೃತ್ತದಲ್ಲಿ ಆಗಿರ್ಬೋದು, ಅದೇ ರೀತಿ ಮತ್ತೇಬ ವಿಕ್ರೀಡಿತ ವೃತ್ತದಲ್ಲಿ ಸೊ ಒಂದೇ ರೀತಿಯಾದಂತಹ 13ನೇ ಅಕ್ಷರಕ್ಕೆ ಯತಿ ಅಂತಕ್ಕಂಥದ್ದು ಬರ್ತಾ ಹೋಗ್ತದೆ. ಶ್ರಗ್ಧರಾ ವೃತ್ತದಲ್ಲಿ ಯತಿ ಬರುವ ಅಕ್ಷರದ ಸಂಖ್ಯೆ ಅಂತಂದಿದ್ದಾರೆ ಸೊ 7ನೇ ಅಕ್ಷರಕ್ಕೆ, ಅಂದರೆ 3 ಬಾರಿ ಒಂದು ಸಾಲಿನಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದೇ ರೀತಿ ಮಹಾಶ್ರಗ್ಧರಾ ವೃತ್ತದಲ್ಲಿ ಯತಿ ಬರುವ ಅಕ್ಷರದ ಸಂಖ್ಯೆ ಅಂತ ಕೇಳಿದರೆ ಸೊ 15 ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ತುಂಬಾ ಇಂಪಾರ್ಟೆಂಟು ಯಾವುದಂತಂದರೆ ಖ್ಯಾತ ಕರ್ನಾಟಕ ವೃತ್ತಗಳಂತಕ್ಕಂಥದ್ದು ತುಂಬಾ ನಮಗೆ ಮಹತ್ವದಾಗ್ತದೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಕಾದಂಬರಿ ಆಗಿರ್ಬೋದು, ಅದೇ ರೀತಿ ಕೃತಿ ನಾಟಕದಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಬಿರುಕು ಅಂತಕ್ಕಂತಹ ಒಂದು ಕಾದಂಬರಿಯಲ್ಲಿ ಬಸವರಾಜ ಅಂತಕ್ಕಂಥ ಒಂದು ಪಾತ್ರ ಬರ್ತದೆ. ಸೊ ನೆಕ್ಸ್ಟು ಚೋಮನ ದುಡಿಯಲ್ಲಿ ಬರುವ ಸಂಕಪ್ಪಯ್ಯ, ವೈಶಾಖದಲ್ಲಿ ಬರ್ತಕ್ಕಂತಹ ಲಚ್ಚನ ಪಾತ್ರ, ಮೋಹನ ತರಂಗಿಯಲ್ಲಿ ಬರುವ ಶಂಬರಾಸುರ ಅಂತಕ್ಕಂಥ ಪಾತ್ರ ಆಗಿರ್ಬೋದು, ಹಯವದನದಲ್ಲಿ ಬರುವಂತಹ ಕವದತ್ತ, ಕಪಿಲ, ಪದ್ಮಿನಿಯ ಪಾತ್ರ, ಟೊಳ್ಳುಗಟ್ಟಿಯಲ್ಲಿ ಬರ್ತಕ್ಕಂತಹ ಪುಟ್ಟು ಮತ್ತು ಮಾದು ಪಾತ್ರ ಆಗಿರ್ಬೋದು, ಪಂಪ ರಾಮಾಯಣದ ಖರ, ಗ್ರಾಮಾಯಣದ ಚಿಮಣಾ ಪಾತ್ರ, ಅದೇ ರೀತಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿಯ ಹೂವಯ್ಯ. ಸೊ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಪಾತ್ರಗಳಾಗ್ತವೆ. ಆಲ್ರೆಡಿ ಇವುಗಳ ಮೇಲೆ ಪ್ರಶ್ನೆ ಕೂಡ ಆಗಿರೋದನ್ನು ನಾವು ಗಮನಿಸ್ಬೋದು ಸ್ನೇಹಿತರೆ. ಅಬಚೂರಿನ ಪೋಸ್ಟ್ ಆಫೀಸು ಸೊ ಬೊಬ್ಬಣ್ಣ ಅಂತಕ್ಕಂಥದ್ದಾಗಿದ್ದು, ಅದೇ ರೀತಿ ಗಜಕುಮಾರನ ಕಥೆಯಲ್ಲಿ ವಸುಂಧರಿ, ಕಾರ್ತಿಕ ಋಷಿಯ ಕತೆ ವೀರಮತಿ, ಬೆಟ್ಟದ ಜೀವದಲ್ಲಿ ಶಂಕರಿಯ ಪಾತ್ರ, ಒಡಲಾಳದ ಸಾಕವ್ವ, ಕುಸುಮಬಾಲೆಯ ಜ್ಯೋತ್ಯವ್ವ ಅಂತಕ್ಕಂಥದ್ದು, ಸಂಸ್ಕಾರದ ಪ್ರಾಣೇಶಾಚಾರ್ಯ, ಭಾರತೀಪುರದ ಜಗನ್ನಾಥ ಸೊ ಭಾರತೀಪುರದ ಜಗನ್ನಾಥ, ಅದೇ ರೀತಿ ಮಲೆಗಳಲ್ಲಿ ಮದುಮಗಳು ಸೊ ಮುಕುಂದಯ್ಯ ಮತ್ತು ಚಿನ್ನಮ್ಮನ ಪಾತ್ರ, ಡಾಂಬರು ಬಂದುದು ಶಂಭು, ಅದೇ ರೀತಿ ಮುದ್ರಾ ಮಂಜೂಷ, ಕ್ಷಪಣಕ ಮತ್ತು ವೇಗ ಶರ್ಮ ಅಂತಕ್ಕಂಥ ಪಾತ್ರಗಳು, ರಾಮಾಶ್ವಮೇಧದಲ್ಲಿ ಬರುವ ಮನೋರಮೆ ಮತ್ತು ಮುದ್ದಣ್ಣ, ಸುಕುಮಾರ ಸ್ವಾಮಿಯ ಕತೆ ಸುಧಾಮೆ, ಭರತೇಶ ವೈಭವದ ಮಕರಂದ ಜಿ, ಅದೇ ರೀತಿ ಪ್ರಭುಲಿಂಗ ಲೀಲೆಯ ಗೋರಕ್ಷ ಪ್ರಸಂಗ ಅಂತಕ್ಕಂಥದ್ದು ಬರ್ತದೆ, ಸೋಮನಾಥ ಚರಿತ್ರೆಯ ಒಂದು ಆದಯ್ಯ, ಅನಂತನಾಥ ಪುರಾಣದ ಚಂಡ ಶಾಸನ ಪ್ರಸಂಗವು ಕೂಡ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಸೊ ಇವಿಷ್ಟು ಪ್ರಮುಖವಾದಂತಹ ಕೃತಿಯಲ್ಲಿ ಬರುವ ಪ್ರಮುಖ ಪಾತ್ರಗಳಾಗ್ತವೆ. ಇಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ನಾವು ಗಮನಿಸ್ತಾ ಹೋಗೋಣ. ನಾಳೆ ಬಪ್ಪುದು ನಮಗಿಂದೆ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ಇದಕ್ಕಾರು ಅಂಜೋರು ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಹೇಳ್ತಾ ಹೋಗ್ತಾರೆ. ಸೊ ನಾಳೆ ಬಪ್ಪುದು ನಮಗಿಂದೆ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ ಎಂಬ ಮಾತನ್ನು ಬಸವಣ್ಣನವರು ಹೇಳಿದ್ದಾರೆ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತೇಳಿ ಅಲ್ಲಮ ಪ್ರಭುಗಳು ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒನ್, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳು ಏನೆಂಬೆ ಅಂತಕ್ಕಂಥ ಮಾತನ್ನು ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಉಟ್ಟ ಸೇರೆಯ ಸೆಳೆದು ಕೊಟ್ಟ ತೊಡಿಗೆಯ ಹರಿದು ಬಿಟ್ಟನು ನಾನು ಬಿಡು ಮುಡಿಯ ಎಲೆದೇವ ಕೊಟ್ಟೇನು ಎನ್ನ ತನು ಮನವ ಅಂತಕ್ಕಂಥ ಮಾತನ್ನು ಅಕ್ಕ ಮಾದೇವಿ ಅವರು ಹೇಳ್ತಾರೆ. ಸೊ ಇಂತಹ ಸಾಲುಗಳನ್ನು ನೆನ್ಪಿಟ್ಕೊಳ್ತಾ ಹೋಗಿ ಸ್ನೇಹಿತರೆ. ಸೊ ಡೈರೆಕ್ಟಾಗಿ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ. ಸೊ ನೆಕ್ಸ್ಟ್ ಒನ್, ಭಕ್ತನಾದರೆ ಬಸವಣ್ಣನಾಗಬೇಕು, ಜಂಗಮನಾದರೆ ಪ್ರಭುವಿನಂತಾಗಬೇಕು, ಭೋಗಿಯಾದರೆ ನಮ್ಮ ಗುರು ಚನ್ನ ಬಸವಣ್ಣನಂತಾಗಬೇಕು, ಯೋಗಿಯಾದರೆ ನನ್ನಂತಾಗಬೇಕು ಅಂತ ಹೇಳಿದವರು ಸಿದ್ಧರಾಮ ಅಂತಕ್ಕಂತಹ ಪ್ರಮುಖ ವಚನಕಾರ. ಅದೇ ರೀತಿ
ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ ಒಡಲುಗೊಂಡು ಒಡಲು ವಿಡಿಯದೆ ಒಡಲಿಲ್ಲದ ನಿಜವ ಬೆರಸಲೆಲ್ಲವೋ ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಚನ್ನಬಸವಣ್ಣನವರು ಹೇಳ್ತಾ ಹೋಗ್ತಾರೆ. ಒಡಲುಗೊಂಡು ಒಡಲು ವಿಡಿಯದೆ ಒಡಲಿಲ್ಲದ ನಿಜವ ಬೆರಸೆಲ್ಲವೋ ಅಂತಕ್ಕಂಥ ಮಾತು ಚನ್ನಬಸವಣ್ಣನವರಿಗೆ ಸಂಬಂಧಪಡ್ತದೆ. ಸೊ ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಾಣಕವ ಕೊಂಡು ಹೋಗುವ ಗುರುವ ಕಂಡಡೆ ಕೆಡವಿ ಹಾಕಿ ಮೂಗನೆ ಕುಯ್ಯ ಅಂತಕ್ಕಂಥ ಮಾತನ್ನು ಅಂಬಿಗರ ಚೌಡಯ್ಯ, ಸೊ ಈತನೂ ಕೂಡ ಒಬ್ಬ ಪ್ರಸಿದ್ಧ ವಚನಕಾರ. ಜನಮೆಚ್ಚು ಶುದ್ಧನಲ್ಲದೆ ಮನಮೆಚ್ಚು ಶುದ್ಧನಲ್ಲವಯ್ಯ ಎಂಬ ಮಾತು ಸೊ ಸಕಲೇಶ ಮಾದರಸ ಎಂಬ ವಚನಕಾರ ಹೇಳ್ತಾನೆ. ನೆಕ್ಸ್ಟ್ ಒನ್ ಮಡಿವಾಳನ ಪ್ರಸಾದದಿಂದ ನಿಮ್ಮ ಗಣವರಿದು ಬದುಕಿಹೆನು ಎಂಬ ಮಾತನ್ನು ಪ್ರಭುದೇವ ಹೇಳ್ತಾರೆ. ನೆಕ್ಸ್ಟು ಪದ್ಮರಸನು ಸಂಸ್ಕೃತದಲ್ಲಿ ರಚಿಸಿದ ಕೃತಿ ಬಂದ್ಬಿಟ್ಟು ಸಾನಂದ ಚರಿತ್ರೆ ಅಂತಕ್ಕಂಥದ್ದು. ದೇವೇಂದ್ರನ ಸಭೆಯಲ್ಲಿ ಸತ್ಯವಂತರ ಬಗ್ಗೆ ಚರ್ಚೆ ಯಾರ ಮಧ್ಯದಲ್ಲಿ ಆಯಿತು ಅಂತೇಳಿ. ಸೊ ದೇವೇಂದ್ರನ ಸಭೆಯಲ್ಲಿ ಸತ್ಯವಂತರ ಬಗ್ಗೆ ಚರ್ಚೆ ಯಾರ ಮಧ್ಯದಲ್ಲಿ ಆಯಿತು ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ವಸಿಷ್ಠರು ಮತ್ತು ವಿಶ್ವಾಮಿತ್ರನ ನಡುವೆ ಈ ಒಂದು ಚರ್ಚೆ ಅಂತಕ್ಕಂಥದ್ದು ನಡೀತದೆ ಸ್ನೇಹಿತರೆ. ಕನ್ನಡ ವಿಷ್ಣು ಪುರಾಣವೆಂದು ಕರೆಯಲಾಗುವ ಕೃತಿ ಬಂದ್ಬಿಟ್ಟು ಜಗನ್ನಾಥ ವಿಜಯ. ಸೊ ವರ್ಧಮಾನ ಪುರಾಣ ಕೃತಿಯ ಕರ್ತೃ ಆಚನ್ನ ಅಂತಕ್ಕಂತಹ ಕವಿ. ಸೊ ವರ್ಧಮಾನ ಪುರಾಣವನ್ನು ರಚಿಸಿದಂತಹ ವ್ಯಕ್ತಿ ಆಚನ್ನ. ಕುಸುಮಾವಳಿ ಎಂಬ ಕೃತಿಯನ್ನು ರಚಿಸಿದವನು ದೇವಕವಿ. ಬಂಧುವರ್ಮನ ಒಂದು ಮತ ಯಾವುದು ಅಂತಂದರೆ ಜೈನ ಮತಕ್ಕೆ ಸೇರಿದಂತಹ ವ್ಯಕ್ತಿ ಬಂಧುವರ್ಮನಾಗ್ತಾನೆ. ಎರಡನೇ ಗುಣವರ್ಮನ ಕೃತಿ ಬಂದುಬಿಟ್ಟು ಸೊ ಪುಷ್ಪದಂತ ಪುರಾಣ ಅಂತಕ್ಕಂತಹ ಕೃತಿಯನ್ನು ಎರಡನೇ ಗುಣವರ್ಮ ಬರಿತಾನೆ. ಅದೇ ರೀತಿ ಒಂದನೇ ಗುಣವರ್ಮನ ಕೃತಿಗಳು ಯಾವುವು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಸೊ ಇಲ್ಲಿ ಕನ್ನಡ ಕಾವ್ಯ ಪಿತಾಮಹ ಅಂತೇಳಿ ಕರಿತಕ್ಕಂಥದ್ದು ಯಾರನ್ನು ಅಂತ ಹೇಳಿದ್ದಾರೆ. ಸೊ ಕನ್ನಡದ ಕಾವ್ಯ ಪಿತಾಮಹ ಅಂತೇಳಿ ಪಂಪನನ್ನು ಕರಿತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒನ್ ರನ್ನನ ನಾಟಕೀಯ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಗದಾಯುದ್ಧ ಅಂತಕ್ಕಂಥದ್ದು. ಸಾಹಸ ಭೀಮ ವಿಜಯಂ ಅಂತೇಳಿ ಇದನ್ನು ಕೂಡ ಕರಿತಾ ಹೋಗ್ತಾರೆ. ನಾಡೋಜ ಪಂಪ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಮುಳಿಯ ತಿಮ್ಮಪ್ಪಯ್ಯ. ನಾಡೋಜ ಪಂಪ ಅಂತಕ್ಕಂಥ ಕೃತಿಯನ್ನು ಮುಳಿಯ ತಿಮ್ಮಪ್ಪಯ್ಯ ರಚನೆ ಮಾಡ್ತಾನೆ. ಪಂಪನ ಲೌಕಿಕ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥದ್ದು. ಸೊ ಒಂದು ಆಗಮಿಕ ಮತ್ತು ಇನ್ನೊಂದು ಲೌಕಿಕ ಕಾವ್ಯ. ಆಗಮಿಕ ಕಾವ್ಯ ಬಂದಾಗ ನಾವು ಅವನ ಆದಿಪುರಾಣವನ್ನು ಕರೆದ್ರೆ, ಲೌಕಿಕ ಕಾವ್ಯ ಅಂಥೇಳಿ ವಿಕ್ರಮಾರ್ಜುನ ವಿಜಯವನ್ನು ಕರಿತಾ ಹೋಗ್ತೀವಿ. ಪಂಪ ಭಾರತದಲ್ಲಿ ವರ್ಣಿತವಾಗಿರುವ ಸರೋವರ ಯಾವುದು ಅಂತ ಕೇಳಿದ್ದಾರೆ. ಸೊ ವೈಶಂಪಾಯನ. ಅದೇ ರೀತಿಯಾಗಿ ಅಚ್ಚೋದ ಎಂಬ ಸರೋವರ ಬರ್ತಕ್ಕಂಥದ್ದು ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ. ಸೊ ಅಚ್ಚೋದ ಸರೋವರದ ವರ್ಣನೆಯನ್ನು ನಾವು ಗಮನಿಸ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆ, ಹಿತಮಿದು ಮೃದುವಚನ ಪ್ರಸನ್ನ ಗಂಭೀರವದನ ರಚನ ಚತುರ ಯಾರ ಶೈಲಿಯಾಗಿದೆ ಅಂತ ಕೇಳಿದರೆ, ಸೊ ಇದು ಪಂಪನ ಶೈಲಿಯನ್ನು ನಾವಿಲ್ಲಿ ಕಾಣ್ಬೋದು. ಸೊ ನೆಕ್ಸ್ಟ್ ಒನ್, ಪಂಪ ಭಾರತದಲ್ಲಿ ಕೊನೆಯಲ್ಲಿ ಅರ್ಜುನನೊಡನೆ ಪಟ್ಟಕ್ಕೇರುವವಳು ಯಾರು ಅಂತ ಕೇಳಿದರೆ. ಸೊ ಸುಭದ್ರೆ ಅಂತಕ್ಕಂಥದ್ದು. ಸುಭದ್ರೆ ಮತ್ತು ಅರ್ಜುನ ಕೊನೆಯಲ್ಲಿ ಪಟ್ಟಕ್ಕೇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಬೆಳಗುವೆನಿಲ್ಲಿ ಲೌಕಿಕವನ್ನಲ್ಲಿ ಜಿನಾಗಮಂ ಎಂಬ ಉಕ್ತಿ ಬರುವ ಕಾವ್ಯ. ಬೆಳಗುವೆನಿಲ್ಲಿ ಲೌಕಿಕವನ್ನಲ್ಲಿ ಜಿನಾಗಮಂ ಎಂಬ ಉಕ್ತಿ ಬರ್ತಕ್ಕಂಥದ್ದು ಸೊ ಪಂಪ ಭಾರತದಲ್ಲಿ. ಇದು ಕೂಡ ಪಂಪನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗ್ತದೆ. ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡ್ತಾ ಬಂದಾಗ ಸೊ ಕರ್ಣ ರಸಾಯನ ಮಲ್ತೆ ಭಾರತಂ ಅಂತಕ್ಕಂಥ ಮಾತನ್ನು ಸೊ ಯಾವ ಕಾವ್ಯದಲ್ಲಿ ಬರ್ತದೆ ಅಂತ ಕೇಳಿದರೆ, ಸೊ ಇದು ಪಂಪ ಭಾರತದಲ್ಲಿ ಬರುವಂತಹ ಪ್ರಮುಖವಾದ ಸಾಲಾಗ್ತದೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ, ಪಂಪ ಭಾರತದಲ್ಲಿ ಬರುವ ಅತ್ಯುನ್ನತಿಯೊಳಂ ಸಿಂಧೋದ್ಭವಂ ಎಂದರೆ ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಅದು ಭೀಷ್ಮರಿಗೆ ಸಂಬಂಧಪಟ್ಟಂತಹ ಸಾಲಾಗ್ತದೆ. ಅತ್ಯುನ್ನತಿಯೊಳಂ ಸಿಂಧೋದ್ಭವಂ ಅಂತಕ್ಕಂತಹ ಮಾತು ಸೊ ಭೀಷ್ಮಾಚಾರ್ಯರಿಗೆ ಸಂಬಂಧಪಟ್ಟದ್ದಾಗ್ತದೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪಿಡಿಯಂ ಚಕ್ರವನೆಂಬ ಚಕ್ರಯ ನೀಳಾಚಕ್ರಂ ಭಯಂ ಗೊಳ್ವಿನಂ ಎಂದು ತನ್ನ ಕಾರ್ಯ ತಿಳಿಸಿದವರು ಯಾರು ಅಂತ ಕೇಳಿದರೆ, ಸೊ ಭೀಷ್ಮ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗ್ತದೆ. ಸೊ ಈ ವಾಕ್ಯಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತದೆ, ಆದರೂ ಕೂಡ ನೆನ್ಪಿಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸ್ತಾ ಬಂದಾಗ, ಪಗೆವರ ನೆಟ್ಟೆಲ್ವಂ ಮುರಿವಡೆಗೆ ಪಟ್ಟಂಗಟ್ಟ ಎಂದು ಹೇಳಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಕರ್ಣ ಈ ಒಂದು ಮಾತನ್ನು ಹೇಳ್ತಾನೆ.
ಸೊ ಮುಂದಿನ ಒಂದು ಪ್ರಶ್ನೆ, ಪಂಪ ಭಾರತದಲ್ಲಿರುವ ಒಟ್ಟು ಆಶ್ವಾಸಗಳು ಅಂತ ಕೇಳಿದರೆ ಸೊ 14 ಆಶ್ವಾಸಗಳನ್ನು ಇದು ಒಳಗೊಂಡಿದೆ. ಪಂಪ ಕನ್ನಡದ ಕಾಳಿದಾಸ ಎಂದು ಹೇಳಿದವರು, ಸೊ ಪಂಪ ಕನ್ನಡದ ಕಾಳಿದಾಸ ಅಂತ ಹೇಳಿದವರು ಸೊ ತೀನಂ ಶ್ರೀಕಂಠಯ್ಯನವರು ಹೇಳ್ತಾರೆ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ 19, ಸೂಲ್ ಪಡೆಯಲಪ್ಪದು ಕಾಣ ಮಹಾಜಿರಂಗದೋಳ್ ಎಂಬ ವಾಕ್ಯ ಪಂಪನ ಯಾವ ಕಾವ್ಯದಲ್ಲಿದೆ ಅಂತ ಕೇಳಿದರೆ ಸೊ ಪಂಪ ಭಾರತದಲ್ಲಿ ಈ ಒಂದು ಸಾಲು ಬರ್ತದೆ ಸ್ನೇಹಿತರೆ. ಅದೇ ರೀತಿ ಸಂಸ್ಕೃತ ಸಾಹಿತ್ಯಕ್ಕೆ ಆದಿಕವಿ ವಾಲ್ಮೀಕಿ ಆದಂತೆ ಕನ್ನಡ ಆದಿಕವಿ ಪಂಪ ಈ ಮಾತನ್ನು ಹೇಳಿದವರು ಯಾರು ಅಂತೇಳಿ ಸೊ TS ವೆಂಕಣ್ಣಯ್ಯನವರು ಈ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಸಂಸ್ಕೃತ ಸಾಹಿತ್ಯಕ್ಕೆ ಆದಿಕವಿ ವಾಲ್ಮೀಕಿ ಆದಂತೆ ಕನ್ನಡ ಆದಿಕವಿ ಯಾರು ಅಂತಂದರೆ ಸೊ ಅದು ಪಂಪ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 21, ಓಲೈಸಿ ಬಾಳುವುದೇ ಕಷ್ಟಂ ಇಳಾದಿನಾದರಂ ಈ ಮಾತನ್ನು ಹೇಳಿದಂತಹ ಕವಿ ಯಾರು ಅಂತ ಕೇಳಿದರೆ ಸೊ ಅದು ಪಂಪ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ವಿಕ್ರಮಾರ್ಜುನ ವಿಜಯದ ಮೂಲ ಆಕರ ಗ್ರಂಥ ಯಾವುದು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ವ್ಯಾಸ ಭಾರತ. ರನ್ನನನ್ನು ಶಕ್ತಿ ಕವಿ ಎಂದು ಕರೆದವರು ಸೊ ಕುವೆಂಪು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಸೊ ಮುಂದಿನ ಪ್ರಶ್ನೆ, ನಿನ್ನ ಪೆತ್ತಳ್ ಮೊಲೆ ವೆತ್ತಳ್ ವೀರ ಜನನೀ ವೆಸಂ ವೆತ್ತಳ್ ಎಂಬ ಕಾವ್ಯವನ್ನು ದುರ್ಯೋಧನನ ಯಾರನ್ನು ಕುರಿತು ಹೇಳಿದ್ದಾನೆ? ಸೊ ನಿನ್ನಂ ಪೆತ್ತಳ್ ಮೊಲೆ ವೆತ್ತಳ್ ವೀರ ಜನನೀ ವೆಸಂ ವೆತ್ತಳ್ ಎಂಬ ಕಾವ್ಯವನ್ನು ದುರ್ಯೋಧನ ಯಾರನ್ನು ಕುರಿತು ಹೇಳಿದ್ದಾನೆ ಅಂತಕ್ಕಂಥ ಮಾತು. ಸೊ ಇದು ಕರ್ಣನಿಗೆ ಸಂಬಂಧಪಟ್ಟಂತಹ ಮಾತಾಗ್ತದೆ. ನೆಕ್ಸ್ಟ್ ಒನ್, ರನ್ನ ತನ್ನ ಗದಾಯುದ್ಧವನ್ನು ಯಾರನ್ನು ಸಮೀಕರಿಸಿ ಹೇಳಿದ್ದಾನೆ ಅಂತ ಕೇಳಿದರೆ ಸೊ ಸತ್ಯಾಶ್ರಿಯ ಇರುವೆ ಬೆಡಂಗನನ್ನು ಹೋಲಿಕೆ ಮಾಡಿ ಬರಿತಾ ಹೋಗ್ತಾನೆ, ಭೀಮನಿಗೆ ಹೋಲಿಕೆ ಮಾಡಿ ಬರಿತಾ ಹೋಗ್ತಾನೆ. ನೆಲಕ್ಕಿರುವೆನೆಂದು ಬಗೆದರೆ ಛಲಕ್ಕಿರುವೆಂ ಪಾಂಡು ಸುತರೊಳ್ಳಿ ಕೊಲ್ಲಿಸಿದ ನೆಲನಿಂದು ಪಾಳ್ನೆಲ ನೆನಗೆ ಎಂಬ ಸಾಲು ಬರುವ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ದುರ್ಯೋಧನ ಈ ಒಂದು ಮಾತನ್ನು ಹೇಳ್ತಾನೆ. ಸೊ ಗದಾಯುದ್ಧದಲ್ಲಿ ರನ್ನನ ಗದಾಯುದ್ಧದಲ್ಲಿ ಈ ಒಂದು ಸಾಲು ಬರ್ತದೆ ಸ್ನೇಹಿತರೆ. ಸೊ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸಾಹಿತ್ಯ ಸಂಶೋಧನಾ ಕೃತಿಯಲ್ಲಿ ಭೀಮನೇ ನಾಯಕ ರೌದ್ರವೇ ಮುಖ್ಯ ರಸ ಎಂದವರು ದ.ರಾ. ಬೇಂದ್ರೆಯವರು. ಸಾಹಿತ್ಯ ಸಂಶೋಧನಾ ಕೃತಿಯಲ್ಲಿ ಸೊ ಸಾಹಿತ್ಯ ಸಂಶೋಧನಾ ಕೃತಿ ಸಂಬಂಧಪಟ್ಟದ್ದು ದ.ರಾ. ಬೇಂದ್ರೆಯವರಿಗೆ. ಆ ಒಂದು ಕೃತಿಯಲ್ಲಿ ಅವರು ಹೇಳ್ತಾರೆ ಭೀಮನೇ ನಾಯಕ ರೌದ್ರವೇ ಮುಖ್ಯ ರಸ ಅಂಥೇಳಿ ದ.ರಾ. ಬೇಂದ್ರೆಯವರು ಉಲ್ಲೇಖ ಮಾಡಿದ್ದಾರೆ. ರನ್ನನು ಸಿಂಹಾವಲೋಕನ ಕ್ರಮದಿಂದ ಬರೆದ ಕಾವ್ಯ ಗದಾಯುದ್ಧ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಕೃತಿ ಪರೀಕ್ಷಿಪಂಗ್ ಗೆಂಟೆರ್ದೆ ಎಂದು ಸವಾಲು ಹಾಕಿದ ರನ್ನನ ಕೃತಿ. ಸೊ ಕೃತಿಯನ್ನು ಪರೀಕ್ಷೆ ಮಾಡುವಂತಹ ವ್ಯಕ್ತಿಗೆ 8 ಎದೆ ಬೇಕಂಥೇಳಿ ಒಂದು ಸವಾಲನ್ನು ಹಾಕಿದಂತಹ ರನ್ನನ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಗದಾಯುದ್ಧ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್, ರನ್ನ ವರಕವಿ ಚಿರಕವಿ ಮತ್ತು ಮಹಾಕವಿಯಾಗಿ ನಿಂತಿದ್ದಾನೆ. ಈ ಹೇಳಿಕೆಯನ್ನು ನೀಡಿದವರು ಅಂತ ಕೇಳಿದರೆ ಸೊ BM ಶ್ರೀ ಅವರು ಈ ಒಂದು ಹೇಳಿಕೆಯನ್ನು ನೀಡ್ತಾರೆ. ನೆಕ್ಸ್ಟು, ನಾಟಕೀಯತೆಯಲ್ಲಿ ರನ್ನನು ಪಂಪನಿಗಿಂತಲೂ ಒಂದು ಕೈ ಮೇಲು ಎಂದು ಹೇಳಿದವರು ಯಾರು ಅಂತ ಕೇಳಿದರೆ ಸೊ ರಂಶ್ರೀ ಮುಗುಳಿಯವರು ಈ ಒಂದು ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟು, ಜೋಳದ ಪಾಳಿ ಎಂದರೆ ಅಣ್ಣದ ಹಂಗು ಅಥವಾ ಅಣ್ಣದ ಋಣ ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಗೊತ್ತಿರಬೇಕು. ನೀರೊಳಗಿರ್ದುಂ ಬೆಮರ್ತ ನುರಗ ಪತಾಕಂ ಎಂಬ ಉಕ್ತಿ ಬರುವ ಕೃತಿ ಸೊ ರನ್ನನ ಗದಾಯುದ್ಧ ಅಂತಕ್ಕಂಥದ್ದು. ಅದೇ ರೀತಿ ಗದಾಯುದ್ಧ ಸಂಗ್ರಹ ಕೃತಿ ಬರೆದ ಕವಿ ಯಾರು ಅಂತ ಕೇಳಿದರೆ ಸೊ ಅದು ತೀನಂ ಶ್ರೀಕಂಠಯ್ಯ. ರನ್ನ ದುರ್ಯೋಧನನನ್ನು ಮಹಾನುಭಾವ ಎಂದವರು ಯಾರು? ಸೊ ರನ್ನನ ದುರ್ಯೋಧನನನ್ನು ಮಹಾನುಭಾವ ಅಂಥೇಳಿ ಕರೆದವರು ಯಾರು ಅಂತ ಕೇಳಿದರೆ ಸೊ ಅನಂತ ರಂಗಾಚಾರ್ಯ ಅಂತಕ್ಕಂಥವ್ರು ಸೊ ರನ್ನನ ದುರ್ಯೋಧನನನ್ನು ಮಹಾನುಭಾವ ಅಂಥೇಳಿ ಕರೀತಾರೆ. ಸೊ ಅದು ಕೂಡ ತಮಗೆ ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಬ್ರಹ್ಮಗಣವನ್ನು ಜಯಕೀರ್ತಿ ಏನಂತ ಕರೀತಾನೆ ಅಂತ ಕೇಳಿದರೆ ಸೊ ರತಿ ಅಂಥೇಳಿ ಆತ ಕರೀತಾ ಹೋಗ್ತಾನೆ. ಸೊ ಬ್ರಹ್ಮಗಣವನ್ನು ರತಿ ಎಂದು ಕರೆದವರು ಜಯಕೀರ್ತಿ ಅಂತಕ್ಕಂಥದ್ದು ತಮ್ಗೆ ಗೊತ್ತಿರಲಿ. ಒಡಿಯ ಪ್ರಸ್ತಾಪ ಕನ್ನಡದಲ್ಲಿ ಮೊದಲಿಗೆ ಮಾಡಿದ ಕೃತಿ ಯಾವುದು ಅಂತ ಕೇಳಿದರೆ ಸೊ ಕವಿ ಜಿಹ್ವಾ ಬಂಧನ ಅಂತಕ್ಕಂಥದ್ದು ಈಶ್ವರ ಕವಿಯೇ ಇದನ್ನು ರಚನೆ ಮಾಡ್ತಾನೆ. ನೆಕ್ಸ್ಟು, ಕಂದ ಪದ್ಯದ ಎಷ್ಟನೇ ಗಣದ ಮೇಲೆ ಯತಿ ಬರುತ್ತದೆ ಅಂತ ಕೇಳಿದರೆ ಸೊ 6ನೇ ಗಣದ ಮೇಲೆ ಯತಿ ಅಂತಕ್ಕಂಥದ್ದು ಬರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಮುಂದುವರೆದು, ಸಂಸ್ಕೃತದ ಆರ್ಯ ಗೀತಿ ಪ್ರಾಕೃತದ ಸ್ಕಂದಕ ಎದಕ್ಕೆ
ಕನ್ನಡ ಸಂವಾದ ಪದ ಯಾವುದು ಅಂತ ಕೇಳಿದರೆ ಸೊ ಕಂದ ಪದ್ಯ ಅಂತಕ್ಕಂಥದ್ದು ಇವೆರಡೂ ಪದಕ್ಕೆ ಸಮಾನ ಆಗ್ತವೆ. ಅದೇ ರೀತಿ ಖ್ಯಾತ ಕರ್ನಾಟಕ ವೃತ್ತಗಳು ಎಂದು ಹೆಸರಿಸಿದವರು ಸೊ ಒಂದನೇ ನಾಗವರ್ಮ. ನಾವು ಆರಂಭಿಕವಾಗಿ ಏನು ಖ್ಯಾತ ಕರ್ನಾಟಕ ವೃತ್ತಗಳನ್ನು ನೋಡಿದ್ದೀವಲ್ಲ, ಸೊ ಆ ಖ್ಯಾತ ಕರ್ನಾಟಕ ವೃತ್ತಗಳನ್ನು ಹೇಳಿದಂತಹ ವ್ಯಕ್ತಿ ಯಾರು ಅಂತಂದರೆ ಸೊ ಒಂದನೇ ನಾಗವರ್ಮ ಸ್ನೇಹಿತರೆ. ಅಚ್ಚ ಕನ್ನಡ ಛಂದಸ್ಸಿನ 10 ಮಟ್ಟುಗಳಲ್ಲಿ ಮೊದಲನೇದು ಯಾವುದು ಅಂತ ಕೇಳಿದರೆ ಸೊ ಮದನವತಿ ಅಂತಕ್ಕಂಥದ್ದು ಅಚ್ಚ ಕನ್ನಡ ಛಂದಸ್ಸಿನ 10 ಮಟ್ಟಗಳಲ್ಲಿ ಮೊದಲನೇದಾಗಿ ನಾವು ಕಾಣ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಗೀತಿಕೆಯ ಮೊದಲ ಪ್ರಯೋಗ ಕಂಡುಬರುವ ಕೃತಿ ಯಾವುದು ಅಂತ ಕೇಳಿದರೆ ಸೊ ಕನ್ನಡದ ಮೊದಲ ಕೃತಿ ಅಂತೇನು ನಾವು ಕರಿತೀವಲ್ಲ ಕವಿರಾಜ ಮಾರ್ಗದಲ್ಲಿ ಸೊ ಗೀತಿಕೆಯ ಮೊದಲ ಒಂದು ಪ್ರಯೋಗವನ್ನು ಕಾಣ್ಬೋದು. ಸೊ ನೆಕ್ಸ್ಟ್ ಒನ್ ಹೊಸಗನ್ನಡದಿಂ ವ್ಯಾವರಿಸುವೆಂ ಸಂಸ್ಕೃತಿಯಂ ಎಂದು ಹೇಳಿದ ಕವಿ ಬಂದ್ಬಿಟ್ಟು ಸೊ ಚಂದ್ರರಾಜ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗ್ತದೆ. ಮುಂದುವರೆದು ಕನ್ನಡದ ಮೊದಲನೇ ವ್ಯಾಕರಣ ಕೃತಿ ಶಬ್ದ ಸ್ಮೃತಿ ಮತ್ತು ಸಂಸ್ಕೃತದಲ್ಲಿ ಕನ್ನಡ ವ್ಯಾಕರಣ ಕರ್ನಾಟಕ ಭಾಷಾಭೂಷಣ ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ ಸೊ ಎರಡನೇ ನಾಗವರ್ಮ. ಕರ್ನಾಟಕ ಭಾಷಾಭೂಷಣದಲ್ಲೇ ಬರುವಂತಹ ಒಂದು ಅಧ್ಯಾಯ ಏನಂತಂದರೆ ಶಬ್ದ ಸ್ಮೃತಿ ಅಂತಕ್ಕಂಥದ್ದು ನೆನಪಿರಬೇಕಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದುವರಿದು ನಾವು ನೋಡ್ತಾ ಬಂದಾಗ ಪ್ರಮುಖವಾದಂತಹ ಪ್ರಶ್ನೆಗಳಾಗಿದ್ದಾವೆ, ಇವುಗಳನ್ನು ನೀವು ನೋಡ್ತಾ ಹೋಗಿ. ಸೊ ಮುಂದುವರಿದು ಆಗಮ ಲೌಕಿಕ ವಿರೋಧಮಂ ಕಳೆದು ಸಾರಾಂಶಮಂ ಕೊಂಡ ಹಲವು ಮತಗಳನ್ನು ಮಾಡಿ ಬರೆದ ಕಾವ್ಯ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಮದನ ತಿಲಕ ಅಂತಕ್ಕಂಥದ್ದು ಆಗಮ ಲೌಕಿಕ ವಿರೋಧಮಂ ಕಳೆದು ಸಾರಾಂಶಮಂ ಕೊಂಡು ಹಲವು ಮತಗಳನ್ನು ಮಾಡಿ ಬರೆದಂತಹ ಕಾವ್ಯ ಯಾವುದು ಅಂತಂದರೆ ಸೊ ಮದನ ತಿಲಕ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. 24ನೇ ತೀರ್ಥಂಕರ ಮಹಾವೀರನ ಕುರಿತು ಚಂಪು ಕಾವ್ಯ ಬರೆದ ಕವಿ ಯಾರು ಅಂತ ಕೇಳಿದರೆ ಸೊ ಎರಡನೆಯ ನಾಗವರ್ಮ ವರ್ಧಮಾನ ಪುರಾಣ ಅಂತಕ್ಕಂತಹ ಕೃತಿಯನ್ನು ಆತ ಬರೀತಾನೆ. ಸೊ ಅದೇ ರೀತಿ ಕವಿರಾಜ ಮಾರ್ಗದಲ್ಲಿ ಪ್ರಾಸಾಕ್ಷರವನ್ನು ಹೇಗೆ ಕರೆಯಲಾಗಿದೆ ಅಂತ ಕೇಳಿದರೆ ಸೊ ಶಬ್ದ ಅಲಂಕಾರ ಅಂತೇಳಿ ಪ್ರಾಸಾಕ್ಷರವನ್ನು ಉಲ್ಲೇಖ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ. ನೆಕ್ಸ್ಟು ಸುಭಟರ್ಕಳ್ ಕವಿಗಳು ಸುಪ್ರಭುಗಳು ಎಂದು ವರ್ಣಿಸುವುದಕ್ಕೆ ಕವಿರಾಜ ಮಾರ್ಗದ ಪ್ರಕಾರ ಯಾವುದು ಅಂತ ಕೇಳಿದರೆ ಸೊ ಬಹು ವಿಶೇಷಣ ಅಂತಕ್ಕಂತಹ ಪ್ರಕಾರವನ್ನಲ್ಲಿ ಬಳಸಲಾಗಿದೆ. ಅಕ್ಷರಗಣ ಕನ್ನಡಕ್ಕೆ ಯಾವ ಭಾಷೆಯ ಕೊಡುಗೆಯಾಗಿದೆ ಅಂತ ಕೇಳಿದರೆ ಸೊ ಸಂಸ್ಕೃತ ಭಾಷೆಯ ಕೊಡುಗೆ ಆಗ್ತದೆ ಅಕ್ಷರಗಣ ಅಂತಕ್ಕಂಥದ್ದು. ಪ್ರಾಸಾಕ್ಷರವು ವಿಸರ್ಗದಿಂದ ಕೂಡಿದ್ದರೆ ಅದನ್ನು ನಾವು ಅಜಪ್ರಾಸ ಅಂತೇಳಿ ಕರಿತೀವಿ. ಆಲ್ರೆಡಿ ನಾವು 6 ಪ್ರಾಸಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಕನ್ನಡದ ಆದಿ ವ್ಯಾಕರಣಕಾರ ಯಾರು ಅಂತ ಕೇಳಿದರೆ ಸೊ ಎರಡನೇ ನಾಗವರ್ಮ. ಆತನ ಕರ್ನಾಟಕ ಭಾಷಾಭೂಷಣ ಅಂತಕ್ಕಂಥ ಕೃತಿಯನ್ನು ನಾವು ಆಲ್ರೆಡಿ ಇಲ್ಲಿ ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸೊ ಛಂದಸ್ಸು ಕವಿಯ ಕಣ್ಣಿನ ಬೆಳಕು ಎಂದು ಹೇಳಿದವರು ಒಂದನೇ ನಾಗವರ್ಮ. ಇದು ಕೂಡ ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 53 ಛಂದಸ್ಸು ಎಂದರೆ ಅಂತ ಕೇಳಿದರೆ ಸೊ ಛಂದಸ್ಸು ಅಂತಂದರೆ ಪದ್ಯ ರಚನಾಶಾಸ್ತ್ರವನ್ನು ನಾವು ಛಂದಸ್ಸು ಅಂತೇಳಿ ಕರಿತಾ ಹೋಗ್ತೀವಿ. ಅದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ಮುಂದುವರಿದಂತೆ ಚಂಪು ಸಾಹಿತ್ಯದಲ್ಲಿ ರಚನೆಯಾಗಿರುವ ಕೆಲವೊಂದಿಷ್ಟು ಕೃತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕೆಳದಿ ನೃಪ ವಿಜಯ ಎಂಬ ಕೃತಿಯನ್ನು ಲಿಂಗಣ್ಣ ಕವಿ ಬರೀತಾನೆ. ರಾಜಶೇಖರ ವಿಳಾಸವನ್ನು ಷಡಕ್ಷರ, ಅದೇ ರೀತಿ ದಶಾವತಾರ ಚರಿತ್ರೆಯನ್ನು ಮಲ್ಲರಸ ಬರೀತಾನೆ. ಪುಷ್ಪದತ್ತ ಪುರಾಣವನ್ನು ಎರಡನೇ ಗುಣವರ್ಮ ಎಂಬ ಕವಿ ಬರೀತಾನೆ. ನೆಕ್ಸ್ಟು ಮನ್ಮಥ ವಿಜಯವನ್ನು ಕವಿ ಮಲ್ಲ, ಚಂದ್ರಪ್ರಭ ಪುರಾಣವನ್ನು ಅಗ್ಗಳ, ಹರಿವಂಶ ಪುರಾಣವನ್ನು ಕರ್ಣಫಾರ್ಯ, ಸಮಯ ಪರೀಕ್ಷೆಯನ್ನು ಬ್ರಹ್ಮಶಿವ ಬರೀತಾನೆ. ಅದೇ ರೀತಿಯಾಗಿ ಜೀವ ಸಂಬೋಧನೆ ಎಂಬುದನ್ನು ಬಂಧುವರ್ಮ ರಚನೆ ಮಾಡಿದ್ದಾನೆ ಸ್ನೇಹಿತರೆ. ಸೊ ಇದಿಷ್ಟು ಈ ದಿನದ ಪ್ರಮುಖ ಅಂಶಗಳಾಗ್ತವೆ. ಸೊ ಮುಂದಿನ ಒಂದು ತರಗತಿಯಲ್ಲಿ ಇದರ ಉಳಿದ ಭಾಗಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.